ಬ್ರಿಟಿಷರ ಫಿರಂಗಿ ಎದುರಿಸಲು ನಮ್ಮ ಬೆಂಗಳೂರಿನ ತಾರಾಮಂಡಲ ಪೇಟೆಯಲ್ಲಿ ಶುರುವಾದ ಆ ಐತಿಹಾಸಿಕ ಸಂಶೋಧನೆ ಇವತ್ತು ಪ್ರಪಂಚದ ಅಂತರಖಂಡಾಂತರ ಕ್ಷಿಪಣಿಗಳ ಅಂದ್ರೆ ICBMs ರೂಪ ಪಡೆದುಕೊಂಡಿದೆ. ಮೈಸೂರು ಕನೆಕ್ಷನ್, ಟಿಪ್ಪು ಸುಲ್ತಾನ್ ಮತ್ತು ಜಗತ್ತಿನ ಮೊದಲ ರಾಕೆಟ್ ಕ್ರಾಂತಿ. ಇರಾನ್ನ ಈ ಮಾಡರ್ನ್ ರಾಕೆಟ್ಗಳ ಕಥೆ ಕೇಳಿದ್ರೆ ರೋಮಾಂಚನ ಆಗುತ್ತೆ ಅಲ್ವಾ? ಆದರೆ ಪ್ರಪಂಚದ ಈ ಅಡ್ವಾನ್ಸ್ಡ್ ರಾಕೆಟ್ ಟೆಕ್ನಾಲಜಿಯ ತಾಯಿ ಬೇರು ಎಲ್ಲಿದೆ ಗೊತ್ತಾ? ಅದು ಎಲ್ಲೋ ಅಮೆರಿಕದಲ್ಲೋ ರಷ್ಯಾದಲ್ಲೋ ಇಲ್ಲ, ಬದಲಾಗಿ ನಮ್ಮ ಹೆಮ್ಮೆಯ ಕರುನಾಡಿನ ರಾಜಧಾನಿ ಬೆಂಗಳೂರಿನಲ್ಲಿದೆ. ಎಸ್, ಹೌದು, ಇದು ಜಗತ್ತಿನ ಮೊಟ್ಟ ಮೊದಲ ಯಶಸ್ವಿ ಕಬ್ಬಿಣದ ಕವಚದ ಯುದ್ಧ ರಾಕೆಟ್ಗಳನ್ನು ಅಂದ್ರೆ ಐರನ್ ಕೇಸ್ಡ್ ವಾರ್ ರಾಕೆಟ್ಸ್ ಪರಿಚಯಿಸಿದ ಮೈಸೂರಿನ ಹುಲಿ ಬ್ರಿಟಿಷರ ನಿದ್ದೆಗೆಡಿಸಿ ಸಂಘ ಪರಿವಾರಕ್ಕೆ ಇವತ್ತಿಗೂ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಮತ್ತು ಆತನ ತಂದೆ ಹೈದರಾಲಿಯ ಕತೆ. 18ನೇ ಶತಮಾನದಲ್ಲಿ ಬ್ರಿಟಿಷರ ಫಿರಂಗಿಗಳನ್ನು ಎದುರಿಸಲು ಟಿಪ್ಪು ಸುಲ್ತಾನ್ರಿಗೆ ಒಂದು ಆನ್ ದಿ ಸ್ಪಾಟ್ ಲಾಂಗ್ ರೇಂಜ್ ವೆಪನ್ ಬೇಕಿತ್ತು. ಆಗಿನ ಕಾಲದಲ್ಲಿ ಚೀನಾ, ಯುರೋಪ್ನಲ್ಲೆಲ್ಲ ಕಾಗದ ಅಥವಾ ಬಿದಿರಿನ ರಾಕೆಟ್ ಇತ್ತು. ಆದರೆ ಅವು ಬರೀ ಪಟಾಕಿ ತರ ಸಿಡಿಯುತ್ತಿದ್ವೆ ಹೊರತು ಯಾರಿಗೂ ಡ್ಯಾಮೇಜ್ ಮಾಡ್ತಿರ್ಲಿಲ್ಲ. ಆಗ ಇದೇ ಟಿಪ್ಪು ಸುಲ್ತಾನ್ ಸಾಮ್ರಾಜ್ಯದಲ್ಲಿದ್ದ ಇಂಜಿನಿಯರ್ಗಳು ಮೃದುವಾದ ಕಬ್ಬಿಣವನ್ನ ಸುರುಳಿಯಾಗಿ ಸುತ್ತಿ ಬಲವಾದ ಕಬ್ಬಿಣದ ಕವಚ ಅಂದ್ರೆ ಐರನ್ ಕೇಸಿಂಗ್ ಮಾಡಿ ಅದರೊಳಗೆ ಬ್ಲ್ಯಾಕ್ ಪೌಡರ್ ತುಂಬಿ ಡೆಡ್ಲಿ ರಾಕೆಟ್ ಮಾಡಿದ್ರು. 2 kg 200 ಗ್ರಾಮಿಂದ 5.5 kg ತೂಕವಿದ್ದ ಈ ರಾಕೆಟ್ಗಳು ಬರೋಬ್ಬರಿ 1.5 ಇಂದ 2 ಕಿಲೋಮೀಟರ್ಗಳವರೆಗೆ ಹಾರಿ ಹೋಗ್ತಿದ್ವು. ವೈರಿಗಳ ಟಾರ್ಗೆಟ್ ಅನ್ನ ಉಡಾಯಿಸ್ತಿದ್ವು. ಇದೇ ಬೆಂಗಳೂರಿನ ಕಲಾಸಿಪಾಳ್ಯ ಸಿಟಿ ಮಾರ್ಕೆಟ್ ಬಳಿ ಇರುವ ತಾರಾಮಂಡಲ ಪೇಟೆ ಅಂದು ಮೈಸೂರು ಸೇನೆಯ ಶಸ್ತ್ರಾಸ್ತ್ರ ಸಂಶೋಧನಾ ಕೇಂದ್ರ ಅಂದ್ರೆ ಆರ್ಡನ್ಸ್ ಫ್ಯಾಕ್ಟರಿ ಆಗಿತ್ತು. ಇತ್ತೀಚೆಗೆ ಮೆಟ್ರೋ ಕಾಮಗಾರಿ ಮಾಡುವಾಗ ಇಲ್ಲಿ ಸಿಕ್ಕ ರಾಕೆಟ್ ಅವಶೇಷಗಳೇ ಇದಕ್ಕೆ ಸಾಕ್ಷಿ. ಟಿಪ್ಪು ಸುಲ್ತಾನ್ ಬರೀ ರಾಕೆಟ್ ಮಾಡಲಿಲ್ಲ, ಅವರು ಒಂದು ಮಿಸೈಲ್ ಪಡೆಯನ್ನೇ ಕಟ್ಟಿದ್ರು. ಅವರ ಫತುಲ್ ಮುಜಾಹಿದೀನ್ ಸೇನಾ ಕೈಪಿಡಿಯ ಪ್ರಕಾರ ಪ್ರತಿ ಬ್ರಿಗೇಡ್ಗೆ 200 ರಾಕೆಟ್ ಸೈನಿಕರು ಇರ್ತಿದ್ರು. 1780ರ 2ನೇ ಆಂಗ್ಲೋ ಮೈಸೂರು ಯುದ್ಧದ ಅಂದ್ರೆ ಪೊಲ್ಲಿಲೂರ್ ಕದನ, ಬ್ಯಾಟಲ್ ಆಫ್ ಪೊಲ್ಲಿಲೂರ್, ಈ ರಾಕೆಟ್ಗಳು ಬ್ರಿಟಿಷ್ ಸೇನಾಧಿಕಾರಿ ಕರ್ನಲ್ ವಿಲಿಯಂ ಬೈಲಿಯ ಮದ್ದುಗುಂಡುಗಳ ಮೇಲೆ ಬಿದ್ದು ಬ್ರಿಟಿಷರನ್ನ ಚಿಂದಿ ಉಡಾಯಿಸಿದವು. ಬ್ರಿಟಿಷ್ ಸೈನಿಕರು ಇದನ್ನ ಹಾರುವ ಪ್ಲೇಗ್, ಫ್ಲೈಯಿಂಗ್ ಪ್ಲೇಗ್ಸ್ ಅಂತ ಕರೆದು ನಡುಗುತ್ತಿದ್ದರು. 1799ರಲ್ಲಿ ಟಿಪ್ಪು ಮರಣವನ್ನಪ್ಪಿದ ನಂತರ ಬ್ರಿಟಿಷರು ಈ ರಾಕೆಟ್ಗಳನ್ನ ಲಂಡನ್ಗೆ ಕದ್ದೊಯ್ದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ವಿಲಿಯಂ ಕಾಂಗ್ರೀವ್ ನೇತೃತ್ವದಲ್ಲಿ ಕಾಂಗ್ರೀವ್ ರಾಕೆಟ್ ಅಂತ ಹೆಸರಿಟ್ಟು ಅಮೆರಿಕ ವಿರುದ್ಧ ಬಳಸಿದ್ರು. ಇದು ಅಮೆರಿಕದ ರಾಷ್ಟ್ರಗೀತೆ ದ ಸ್ಟಾರ್ ಸ್ಪ್ಯಾಂಗಲ್ಡ್ ಬ್ಯಾನರ್ನಲ್ಲೂ ಉಲ್ಲೇಖವಾಗಿದೆ. ಅಷ್ಟೇ ಯಾಕೆ, ಭಾರತದ ಹೆಮ್ಮೆಯ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್ ಕೃತಿಯ ಪುಟ 42 ಮತ್ತು 43ರಲ್ಲಿ ಇದರ ಬಗ್ಗೆ ಮಹತ್ವದ ಉಲ್ಲೇಖವಾಗಿದೆ. ಖಾಮಿನೈ ಟಿಪ್ಪು ಸಾಮ್ಯತೆ, ತ್ಯಾಗ ಬಲಿದಾನ ಮತ್ತು ಇರಾನ್ನಲ್ಲಿ ಟಿಪ್ಪುವಿನ ಕ್ರೇಜ್. ಎಸ್, ಕಾಲ ಮತ್ತು ದೇಶ ಬೇರೆಯಾದರೂ ಆಯತುಲ್ಲಾ ಸೈಯದ್ ಅಲಿ ಖಾಮೆನಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರ ಸೈದ್ಧಾಂತಿಕ ಹಾದಿ ಮತ್ತು ವಸಾಹತುಶಾಹಿ ವಿರೋಧಿ ನಿಲುವು ಸೇಮ್ ಟು ಸೇಮ್ ಬಾಸ್. ಇವರಿಬ್ಬರ ಅತಿ ದೊಡ್ಡ ಹೋಲಿಕೆ ಅಂದ್ರೆ ತಾಂತ್ರಿಕ ಸ್ವಾವಲಂಬನೆ ಮತ್ತು ಬೇರೆ ದೇಶಗಳ ಮುಂದೆ ತಲೆಬಾಗದ ಆಟಿಟ್ಯೂಡ್. ಬ್ರಿಟಿಷರನ್ನ ಓಡಿಸಲಿಕ್ಕೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಫ್ರೆಂಚ್, ಆಟೋಮನ್ ಮತ್ತು ಅಫ್ಘಾನ್ ರಾಜರ ಜೊತೆ ಕೈ ಜೋಡಿಸಲಿಕ್ಕೆ ಯತ್ನಿಸಿದ್ರು. ಗುಲಾಮಗಿರಿಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪದೆ ಕಡೆ ಉಸಿರಿರುವವರೆಗೂ ಹೋರಾಡಿದ್ರು. ಅದೇ ರೀತಿ ಖಾಮಿನೆಯವರು ಅಮೆರಿಕ ಮತ್ತು ಪಾಶ್ಚಿಮಾತ್ಯರ ನವ ವಸಾಹತುಶಾಹಿ ಮತ್ತು ಅಹಂಕಾರದ ವಿರುದ್ಧ ಕೊನೆ ಉಸಿರಿರುವವರೆಗೂ ಸಿಡಿದೆದ್ರು. ಇಸ್ಲಾಮಿಕ್ ತತ್ವಶಾಸ್ತ್ರದಲ್ಲಿ ಶಹಾದತ್ ಅಂದ್ರೆ ಹುತಾತ್ಮರಾಗುವುದಕ್ಕೆ ಅಥವಾ ಬಲಿದಾನಕ್ಕೆ ಅತಿ ದೊಡ್ಡ ಮರ್ಯಾದೆ ಇದೆ. ಮೇ 4, 1799ರಂದು ಜನರಲ್ ಬೈರ್ಡ್ ನೇತೃತ್ವದಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಶರಣಾಗುವ ಆಫರ್ ಅನ್ನ ರಿಜೆಕ್ಟ್ ಮಾಡಿದ ಮೈಸೂರು ಹುಲಿ 100 ದಿನ ಕುರಿಯಂತೆ ಬದುಕೋದಕ್ಕಿಂತ 1 ದಿನ ಹುಲಿಯಂತೆ ಬದುಕೋದು ಲೇಸು ಅಂತ ಹೇಳಿ ರಣರಂಗದಲ್ಲೇ ವೀರ ಮರಣವನ್ನಪ್ಪಿದ್ರು. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಹ ಬ್ರಿಟಿಷರಿಗೆ ಶರಣಾದ ಬಹದ್ದೂರ್ ಶಾ ಜಾಫರ್ಗಿಂತ ಕೊನೆ ರಕ್ತದ ಹನಿವರೆಗೂ ಹೋರಾಡಿದ ಟಿಪ್ಪು ಸುಲ್ತಾನ್ ನಮ್ಮ ನಿಜವಾದ ನಾಯಕ ಅಂತ ಹೇಳಿದ್ರು. ಇದೇ ತರಹದ ಹಿಸ್ಟರಿ 21ನೇ ಶತಮಾನದಲ್ಲಿ ರಿಪೀಟ್ ಆಯಿತು ನೋಡಿ.
ಯಾವುದೇ ಬೆದರಿಕೆಗೆ ಜಗ್ಗದ ಇರಾನ್ನ ಸುಪ್ರೀಂ ಲೀಡರ್ 86 ವರ್ಷದ ಸೈಯದ್ ಅಲಿ ಖಾಮೆನಿ ಫೆಬ್ರವರಿ 28, 2026ರಂದು ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ನಡೆಸಿದ ಭೀಕರ ವಾಯುದಾಳಿಯಲ್ಲಿ ಹತ್ಯೆಯಾದರು. ಈ ಸಾವನ್ನ ಇರಾನ್ ಸರ್ಕಾರ ಅಧಿಕೃತವಾಗಿ ಶಹಾದತ್ ಮ್ಯಾಟಿಡಾಮ್ ಅಂತ ಘೋಷಿಸಿ 40 ದಿನಗಳ ಕರಾಳ ಶೋಕಾಚರಣೆ ಆಚರಿಸಿತು. ನಿಮಗೆ ಇನ್ನೊಂದು ಕ್ರೇಜಿ ನ್ಯೂಸ್ ಹೇಳ್ತೀನಿ ಕೇಳಿ. ನಮ್ಮ ಟಿಪ್ಪು ಸುಲ್ತಾನ್ರಿಗೆ ಇರಾನ್ನಲ್ಲಿ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಇರಾನ್ನ ಬಾಕಿರುಲ್ ಉಲೂಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪಬ್ಲಿಷ್ ಮಾಡಿರೋ ಹಾಕೆಮಾನಿಯೆ ಶಿಹಾ ದರ್ ಬಸ್ತಾರ್ ಹೇ ತಾರೀಖ್ ಅನ್ನೋ ಬೃಹತ್ ಪುಸ್ತಕದಲ್ಲಿ ಶಿಯಾ ರಾಜರ ಜೊತೆಗೆ ಟಿಪ್ಪುವಿಗಾಗಿಯೇ ಒಂದು ಸ್ಪೆಷಲ್ ಚಾಪ್ಟರ್ ಇದೆ. ಟಿಪ್ಪು ಸುಲ್ತಾನರ ಜಾತ್ಯತೀತ ನಿಲುವುಗಳನ್ನು ಮೆಚ್ಚಿ ಇರಾನ್ ಅವರನ್ನ ಸಫೀರಿ ರಹಾಯ್ ವಿಮೋಚನೆಯ ರಾಯಭಾರಿ ಅಂತ ಕೊಂಡಾಡಿದೆ. ಅಷ್ಟೇ ಅಲ್ಲ ದೋಸ್ತ್, ಮಹಾನ್ ಕವಿ ಅಲ್ಲಮಾ ಇಕ್ಬಾಲ್ ಅವರು ತಮ್ಮ ಕವನಗಳಲ್ಲಿ ಟಿಪ್ಪು ಸುಲ್ತಾನರನ್ನ ಪೂರ್ವದ ನಕ್ಷತ್ರ ಅಂತ ಹೊಗಳಿದ್ದಾರೆ. ಈ ಕವನಗಳು ಇರಾನ್ನಲ್ಲಿ ಇಂದಿಗೂ ಫೇಮಸ್ ಆಗಿವೆ. 1984ರಲ್ಲಿ ಅಮೆರಿಕದ ಮಾಲ್ಕಮ್ ಎಕ್ಸ್ ರಂತಹ ನಾಯಕರ ಸ್ಟಾಂಪ್ ರಿಲೀಸ್ ಮಾಡಿದ ಇರಾನ್ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟಗಾರರಿಗೆ ಯಾವಾಗಲೂ ಬೆಂಬಲ ನೀಡಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪಾಕಿಸ್ತಾನದ ಯುದ್ಧ ನೌಕೆ ಅಂದ್ರೆ ಹೆಸರು PNS ಟಿಪ್ಪು ಸುಲ್ತಾನ್. ಈ ನೌಕೆ ಇರಾನ್ನ ಬಂದರ್ ಅಬ್ಬಾಸ್ಗೆ ಭೇಟಿ ನೀಡಿದಾಗ ಇರಾನ್ ನೌಕಾಪಡೆ ಅದಕ್ಕೆ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿತ್ತು. ಇದು ಇಸ್ಲಾಂ ಜಗತ್ತಿನಲ್ಲಿ ಟಿಪ್ಪು ಸುಲ್ತಾನ್ರ ಹೆಸರಿಗಿರುವ ಪವರ್ ತೋರಿಸುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ 18ನೇ ಶತಮಾನದ ಟಿಪ್ಪು ಸುಲ್ತಾನ್ರಿಂದ ಹಿಡಿದು ಇವತ್ತಿನ ಖಾಮಿನೈಯರ ಇರಾನ್ ಕ್ಷಿಪಣಿ ಕಾರ್ಯಕ್ರಮದವರೆಗಿನ ರೋಚಕ ಪಯಣ. ಕೇವಲ ಮೃದುವಾದ ಕಬ್ಬಿಣದ ಕೊಳವೆಯಲ್ಲಿದ್ದ ಟೆಕ್ನಾಲಜಿ ಇವತ್ತು ಮ್ಯಾಕ್ 15 ವೇಗದಲ್ಲಿ ಮುನ್ನುಗ್ಗುವ ಹೈಪರ್ಸಾನಿಕ್ ಕ್ಷಿಪಣಿಯಾಗಿ ಬೆಳೆದು ನಿಂತಿದೆ. ಬ್ರಿಟಿಷರ ಫಿರಂಗಿ ಎದುರಿಸಲು ನಮ್ಮ ಬೆಂಗಳೂರಿನ ತಾರಾಮಂಡಲ ಪೇಟೆಯಲ್ಲಿ ಶುರುವಾದ ಆ ಐತಿಹಾಸಿಕ ಸಂಶೋಧನೆ ಇವತ್ತು ಪ್ರಪಂಚದ ಅಂತರಖಂಡಾಂತರ ಕ್ಷಿಪಣಿಗಳ ಅಂದ್ರೆ ICBMs ರೂಪ ಪಡೆದುಕೊಂಡಿದೆ. ವೆಪನ್ಸ್ ಬದಲಾಗಿರಬಹುದು, ಕಾಲ ಬದಲಾಗಿರಬಹುದು, ಆದರೆ ಸಾರ್ವಭೌಮತ್ವದ ರಕ್ಷಣೆ, ತಾಂತ್ರಿಕ ಸ್ವಾವಲಂಬನೆಯ ಹಂಬಲ ಮತ್ತು ಶತ್ರುವಿಗೆ ತಲಭಾಗದ ಆ ಬಲಿದಾನದ ಮನೋಭಾವ ಯಾವತ್ತೂ ಬದಲಾಗಿಲ್ಲ. ಇದೇ ಇತಿಹಾಸದ ಅಸಲಿ ಸತ್ಯ. ಈ